ಜಸ್ಟ್ ಒಂದು ಎಲೆ ತಿಂದರೂ ಸಾಕು ನಿಮ್ಮ ಬಿ ಪಿ ಕೂಡ ಕಂಟ್ರೋಲಿಗೆ ಬರ್ತದೆ. ಬಿ ಪಿಗೆ ಇದು ಒಂದು ರೀತಿ ರಾಮಬಾಣ ಅಂತ ಹೇಳ್ಬೋದು. ಜ್ಞಾಪಕ ಶಕ್ತಿ ಜಾಸ್ತಿ ಮಾಡಲಿಕ್ಕೆ ಇರುವಂಥ ಮೆಡಿಸಿನ್ ಇದೆಯಲ್ಲ, ಬೇರೆ ಮಾರ್ಕೆಟ್ನಲ್ಲಿ ಕೂಡ ನಿಮ್ಗೆ ಸಿಗೋಲ್ಲ, ಅಷ್ಟು ಉಪಯುಕ್ತವಾದಂಥ ಒಂದು ಎಲೆ ಇದು. ಹಲೋ, ನಮಸ್ತೆ ಎಲ್ರಿಗೂ. ನಿಮಗೆ ನಮ್ಮ ಈ ಸ್ಪೆಷಲ್ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಹೆಲ್ತ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಅದು ಏನಂತ ಹೇಳಿದರೆ, ಒಂದೆಲಗ ಅಥವಾ ತಿಮರೆ, ಇಂಗ್ಲೀಷ್ನಲ್ಲಿ ಬ್ರಾಹ್ಮಿ ಅಂತೇಳಿ ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲ ಕಡೆ ಬೆಳೀತದೆ ಇದು. ಇದರ ಉಪಯೋಗಗಳು, ಹೆಲ್ತ್ ಬೆನಿಫಿಟ್ಸ್ ಏನನ್ನೋದನ್ನು ಮತ್ತು ಹೇಗೆ ನಾವು ಇದನ್ನು ತಗೊಳ್ಬೇಕು ಅನ್ನೋದನ್ನು ನಿಮಗೆ ವಿವರಿಸ್ತಾ ಇದ್ದೇನೆ. ಇದು ಸಾಮಾನ್ಯವಾಗಿ ನೀವು ಒಂದು ಎಸ್ಲು ಅಥವಾ ಒಂದು ಬೇರನ್ನು ತೊಗೊಂಡು ಬಂದು ಹಾಕಿದರೂ ಸಾಕು, ಇದು ಬೆಳ್ಕೊಳ್ತದೆ. ಇಲ್ಲ ಅಂತೇಳಿದ್ರೆ ನಿಮಗೆ ಅಂಗಡಿಗಳಲ್ಲಿ ಸಿಗ್ತದೆ. ಸಾಮಾನ್ಯವಾಗಿ ಮಂಗಳೂರು ಸ್ಟೋರ್ಗಳಲ್ಲಿ, ಬೆಂಗಳೂರಿನಲ್ಲಿ ನಿಮಗೆ ಬೇಕು ಅಂದರೆ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗ್ತದೆ. ಇಲ್ಲ ಅಂತೇಳಿದ್ರೆ ಚಿಕ್ಕದೊಂದು ಬೇರನ್ನ ತಗೊಂಡೋಗಿ ನೀವು ಹಾಕಿದರೂ ಕೂಡ ಅದು ಸೊಂಪಾಗಿ ಬೆಳ್ಕೊಳ್ತದೆ. ಯಾವುದೇ ರೀತಿಯ ಗೊಬ್ಬರ ಏನೂ ಹಾಕಬೇಕಾಗಿಲ್ಲ, ಚೆನ್ನಾಗಿ ಬೆಳೆದ್ಬಿಡ್ತದೆ. ಇದು ಅಷ್ಟೇ, ನಾವು ಒಂದು ಸರಿ ಅಂಗಡಿಯಿಂದ ತೊಗೊಂಡು ಬಂದಿರೋದ್ರದ್ದು ಒಂದು ಬೇರನ್ನು ತೆಗೆದು ಹಾಕಿರೋದು ನಾನು. ಈಗ ನೋಡಿ ಎಷ್ಟು ಬೆಳ್ಕೊಂಡಿದೆ ನೋಡಿ. ಇದು ನಾವು ತೆಗಿತಾನೇ ಇರ್ತೇವೆ, ಪುನಃ ಎಷ್ಟೇ ಬೆಳ್ಕೊಳ್ತಾ ಇರ್ತದೆ. ಯಾಕಂದ್ರೆ ನಾವು ಇದ್ರ ಚಟ್ನಿ ಮಾಡ್ತಾ ಇರ್ತೇವೆ ಅಥವಾ ರಸ ಕುಡಿತಾ ಇರ್ತೇವೆ, ಮಗಳಿಗೆ ಕೂಡ ಕೊಡ್ತಾ ಇರ್ತೇವೆ ನಾವು. ತುಂಬ ಚೆನ್ನಾಗಿ ಬೆಳೀತಾ ಇರ್ತದೆ. ನೋಡಿ, ನಾನು ಒಂದೆರಡು ಎಲೆನ ತೊಗೊಂಡಿದ್ದೇನೆ. ನೀವು ತೆಗೆಯುವಾಗ ಸಾಮಾನ್ಯವಾಗಿ ಬೇರೆ ಜೊತೆಗೆ ಬಂದುಬಿಡ್ತದೆ. ಯಾಕಂತ ಹೇಳಿದ್ರೆ ಬಳ್ಳಿ ಥರ ಅದು ಹಬ್ಕೊಂಡು ಹೋಗ್ತಾ ಇರ್ತದೆ, ಅಲ್ಲಲ್ಲಿ ಬೇರೆ ಬಿಟ್ಟಿರ್ತಾರೆ. ನೀವು ಈ ಥರ ತೆಗೆದಾಗ ಬೇರೆ ಜೊತೆಗೆ ಬರ್ತದೆ. ಹಾಗಾಗಿ ಇದನ್ನು ನೀವು ತೊಗೊಂಡೋಗಿ ನೆಡ್ಬೋದು, ಆರಾಮದಲ್ಲಿ ನೆಡ್ಬೋದು. ಈಗ ನಾನು ಇದರಲ್ಲಿ ಒಂದು ಕೆಲವು ಎಲೆಗಳನ್ನು ತೆಗೆದು ನಿಮಗೆ ಇದನ್ನು ಹೇಗೆ ಉಪಯೋಗಿಸೋದು ಅಂತ ತಿಳ್ಕೊಂಡು ನಿಮಗೆ ತೋರಿಸ್ತೇನೆ. ಈ ತಿಮರೆ ಅಥವಾ ಒಂದೆಲಗ ಅಂತೇಳಿ ಹೇಳ್ತಾರೆ, ಹಾಗೆ ಇಂಗ್ಲೀಷ್ನಲ್ಲಿ ಬ್ರಾಹ್ಮಿ ಅಂತೇಳಿ ಹೇಳ್ತಾರೆ. ಇದರ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಎಲೆ ಇದೆಯಲ್ಲ, ಈ ಎಲೆಯನ್ನು ನಾವು ಪ್ರತಿದಿನ ತಿನ್ನೋದ್ರಿಂದ ನಿಮಗೆ ಒಂದು ಮುಖ್ಯವಾಗಿ ಏನಂತ ಹೇಳಿದರೆ, ನಿಮಗೆ ಬ್ರೈನ್ ಡೆವಲಪ್ಮೆಂಟ್ ಅಂದರೆ ನೆನಪಿನ ಶಕ್ತಿ ಕೂಡ ತುಂಬ ಇಂಪ್ರೂವ್ ಆಗ್ತದೆ. ಹೆಚ್ಚಾಗಿದೆಯಲ್ಲ ಈ ಅಲ್ಝೈಮರ್ ಅಂತ ಹೇಳ್ತಾರೆ, ಅಂದರೆ ಮರವಿನ ಕಾಯಿಲೆ ಏನಿದೆ ಅದಕ್ಕೆ ಇದು ಅತ್ಯುಪಯುಕ್ತವಾದಂಥ ಒಂದು ಮೆಡಿಸಿನ್. ಇನ್ನೊಂದು ಏನಂತ ಹೇಳಿದರೆ ಆ್ಯಂಗ್ಸೈಟಿ, ಅಂದರೆ ನೀವು ಒಂದು ರೀತಿ ಉದ್ರೇಕಗೊಳ್ಳೋದು, ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಬರೋದು, ಇಂಥದ್ದೆಲ್ಲ ಇರ್ತಿಯಲ್ಲ, ಅದಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ಅಂದರೆ ಇದು ನಿಮ್ಮ ಮನಸ್ಸನ್ನು ತುಂಬ ಶಾಂತವಾಗಿರ್ತದೆ. ಹಾಗೆ ಸ್ಟ್ರೆಸ್ ಇದ್ದರೆ, ತುಂಬ ನಿಮಗೊಂದು ರೀತಿ ಒತ್ತಡ ಇದ್ದರೆ ಈ ಎಲೆಗಳನ್ನು ನೀವು ತಿಂತಾ ಇದ್ದರೆ ನಿಮ್ಮ ಸ್ಟ್ರೆಸ್ ಕೂಡ ತುಂಬ ಕಮ್ಮಿ ಆಗ್ತದೆ. ಅಂದರೆ ನಿಮ್ಮ ಮೈಂಡನ್ನು ತುಂಬ ಕೂಲಾಗಿರ್ತದೆ ಇದು. ಇನ್ನೊಂದು ಏನಂತ ಹೇಳಿದರೆ, ಇದನ್ನು ನೀವು ಪ್ರತಿದಿನ ಒಂದೊಂದು ಎಲೆ ತಿನ್ನೋದ್ರಿಂದ, ಜಾಸ್ತಿ ತಿನ್ನಬೇಕು ಅಂತೇಳಿ ಜಸ್ಟ್ ಒಂದು ಎಲೆ ತಿಂದರೂ ಸಾಕು, ನಿಮ್ಮ ಬಿ ಪಿ ಕೂಡ ಕಂಟ್ರೋಲಿಗೆ ಬರ್ತದೆ. ಬಿ ಪಿಗೆ ಇದು ಒಂದು ರೀತಿ ರಾಮಬಾಣ ಅಂತ ಹೇಳ್ಬೋದು. ಹಾಗೆ ಇನ್ಫ್ಲಮೇಷನ್ ಅಂದರೆ ಉರಿಯೂತ ಪ್ರಾಬ್ಲಮ್ ಇರ್ತದಲ್ಲ, ಅಂಥವ್ರಿಗೆ ಆಗ್ತದೆ. ಗಂಟಲು ನೋವಿಗೆ ಇದನ್ನು ತಿನ್ನೋದ್ರಿಂದ ಕೂಡ ಉಪಯೋಗ ಇದೆ. ಹಾಗೆ ಕಾಫ್ ಅಂದರೆ ಕೋಲ್ಡ್ ಮತ್ತು ಕೆಮ್ಮು ಇದ್ದರೆ, ಕೆಮ್ಮಿಗೆ ಕೂಡ ಇದು ಒಂದು ರೀತಿ ರಾಮಬಾಣ ಅಂತ ಹೇಳ್ಬೋದು. ಇನ್ನೊಂದು ಇದರ ಅತ್ಯುತ್ತಮವಾದ ಉಪಯೋಗ ಏನು ಅಂತ ಹೇಳಿದ್ರೆ, ನಿಮಗೆ ತಲೆ ಕೂದಲು ಉದುರ್ತಾ ಇದ್ದರೆ, ಅಂದರೆ ಹೇರ್ ಫಾಲು ಅಥವಾ ಡ್ಯಾಂಡ್ರಫ್ ಈ ಥರದ್ದೆಲ್ಲ ಪ್ರಾಬ್ಲಮ್ ಇದ್ದಾಗ ಈ ತಿಮರೆಯ ಆಯಿಲ್ ಸಿಗ್ತದೆ. ಅದು ನೀವು ಕೂಡ ಮನೇಲಿ ಮಾಡ್ಕೊಳ್ಬೋದು. ಈ ತಿಮರೆಯ ಎಲೆಯನ್ನು ಜಜ್ಜಿ ಅದ್ರ ಜೊತೆಗೆ ಸ್ವಲ್ಪ ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ನೀವು ತಲೆಗೆ ಹಚ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಂದು ರೀತಿ ತಂಪಾಗುತ್ತೆ. ಹಾಗೆ ನಿಮ್ಮ ತಲೆ ಕೂದಲು ಉದುರುವ ಸಮಸ್ಯೆ ಕೂಡ ಗುಣ ಆಗ್ತದೆ. ನಿಮಗೆ ಮಾರ್ಕೆಟ್ನಲ್ಲಿ ಬ್ರಾಹ್ಮಿ ಆಯಿಲ್ ಸಿಗ್ತದೆ, ಅದನ್ನು ಕೂಡ ಉಪಯೋಗಿಸ್ಬೋದು. ಇದು ತುಂಬ ಉಪಯುಕ್ತವಾಗಿದೆ ನಿಮ್ಮ ಹೇರ್ ಗ್ರೋತಿಗೆ. ನೀವು ಇದರ ಎಣ್ಣೆಯನ್ನು ಉಪಯೋಗಿಸೋದ್ರಿಂದ, ತಲೆಗೆ ಹಾಕೋದ್ರಿಂದ ನಿಮಗೆ ನಿದ್ದೆ ಕೂಡ ಚೆನ್ನಾಗಿ ಬರ್ತದೆ. ನಿದ್ದೆಯ ಸಮಸ್ಯೆ ಇದ್ದರೆ ಈ ಆಯಿಲನ್ನು ನೀವು ಉಪಯೋಗಿಸ್ಬೋದು, ಬ್ರಾಹ್ಮಿ ಆಯಿಲನ್ನು ಉಪಯೋಗಿಸ್ಬೋದು. ಖಂಡಿತವಾಗಿ ನಿಮಗೆ ಅದು ವರ್ಕೌಟ್ ಆಗ್ತದೆ. ಹಾಗೆ ನಿಮ್ಮ ತಂಪು ಮಾಡ್ತದೆ, ತಲೆಯನ್ನು ತುಂಬ ತಂಪು ಮಾಡ್ತದೆ. ಹಾಗಾಗಿ ನಿಮ್ಗೆ ಹೇರ್ ಗ್ರೋತಿಗೆ ಕೂಡ ಉಪಯೋಗ ಆಗ್ತದೆ. ಇನ್ನೊಂದು, ನೀವು ಸ್ಟ್ರೆಸ್ಸನ್ನು ರೆಡ್ಯೂಸ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತೇಳಿದರೆ, ಈ ಬ್ರಾಹ್ಮಿಯ ಒಂದು 2-3 ಎಲೆ ಮತ್ತು ತುಳಸಿ ಎಲೆ, ಇದೆರಡನ್ನು ಒಟ್ಟಿಗೆ ಸೇರಿಸಿ ನೀವು ಇದನ್ನು ಚೆನ್ನಾಗಿ ಗುದ್ದುಕೊಂಡು ರಸ ತೆಗೆದು ಅದರ ಟೀನ್ ಮಾಡ್ಕೊಂಡು ಕುಡಿಬೋದು. ಅಂದರೆ ಇದೆರಡನ್ನು ನೀರಿನಲ್ಲಿ ಹಾಕಿ ಕುದಿಸಿ ನೀವು ಟೀ ಥರ ಕುಡಿಬೋದು. ಸ್ವಲ್ಪ ಕುಡಿತಾ ಇದ್ದರೆ ನಿಮಗೆ ಸ್ಟ್ರೆಸ್ಸು ತುಂಬ ಕಮ್ಮಿ ಆಗ್ತದೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂಥದ್ದು. ಇದರ ಇನ್ನೊಂದು ಉಪಯೋಗ ಏನಂತ ಹೇಳಿದರೆ, ಇದರ ಜ್ಯೂಸನ್ನು ತೆಗೆದು, ಅಂದರೆ ಇದನ್ನು ನೀವು ಗುದ್ದಿ ಇದರ ಜ್ಯೂಸನ್ನ ಕುಡಿಯೋದ್ರಿಂದ ನಿಮಗೆ ಡೈಜೆಷನ್ ಇಂಪ್ರೂವ್ ಆಗ್ತದೆ. ಅಂದರೆ ನಿಮಗೆ ಸಪೋಸ್ ಏನಾದರೂ ಅಜೀರ್ಣ ಆಗಿದ್ದಿದ್ರೆ ಅಥವಾ ನಿಮಗೆ ಹೀಟಿಂದ ಕೆಲವು ಸರಿ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ಇದರ ಒಂದು ಟೇಬಲ್ ಸ್ಪೂನಷ್ಟು ರಸ ನೀವು ಕುಡಿದ್ರೆ ನಿಮಗೆ ಈ ಲೂಸ್ ಮೋಷನ್ ಕೂಡ ಸ್ಟಾಪ್ ಆಗಿ ಹೋಗ್ತದೆ. ಅದೇ ರೀತಿಯಲ್ಲಿ ಡೈಜೆಷನ್ ಇಂಪ್ರೂವ್ ಆಗ್ತದೆ, ನಿಮ್ಮ ಜೀರ್ಣಶಕ್ತಿ ತುಂಬ ಇಂಪ್ರೂವ್ ಆಗ್ತದೆ. ಈಗ ನಿಮಗೆ ಈ ಮಕ್ಕಳಿಗೆ ಇದೆಯಲ್ಲ, ಮಕ್ಕಳಿಗೆ ಸಾಮಾನ್ಯವಾಗಿ 3 ವರ್ಷದ ನಂತರ ಈ ಮಕ್ಕಳಿಗೆ ಈ ಎಲೆಯನ್ನು ನೀವು ಕೊಡ್ಬೋದು. ಕೆಲವು ಸರಿ ಏನೋ ಸ್ವಲ್ಪ ದೊಡ್ಡವರ 5 ವರ್ಷ ಆದಮೇಲೆ ಒಂದು ಎಲೆನ ಹಾಗೆ ತಿನ್ಲಿಕ್ಕೆ ಕೂಡ ನೀವು ಮಕ್ಕಳಿಗೆ ಕೊಡ್ಬೋದು. ಯಾಕಂದರೆ ಮಕ್ಕಳಿಗೆ
ಜ್ಞಾಪಕ ಶಕ್ತಿ ಇಂಪ್ರೂವ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಇದರಷ್ಟು ಉಪಯೋಗವಾದಂಥ ಅಂದರೆ ಜ್ಞಾಪಕ ಶಕ್ತಿ ಜಾಸ್ತಿ ಮಾಡಲಿಕ್ಕೆ ಇರುವಂಥ ಮೆಡಿಸಿನ್ ಇದೆಯಲ್ಲ, ಬೇರೆ ಮಾರ್ಕೆಟ್ನಲ್ಲಿ ಕೂಡ ನಿಮ್ಗೆ ಸಿಗೋಲ್ಲ, ಅಷ್ಟು ಉಪಯುಕ್ತವಾದಂಥ ಒಂದು ಎಲೆ ಇದು. ಈಗ ಚಿಕ್ಕ ಮಕ್ಕಳಿಗೆ ನಾವು ಕೊಡೋದ್ರಿಂದ ಒಂದು 3 ವರ್ಷದ ನಂತರ ಕೊಡಬೇಕು, ಅದಕ್ಕಿಂತ ಮೊದಲು ಕೊಡಬಾರ್ದು. ಚಿಕ್ಕ ಮಕ್ಕಳಿಗೆ ಕೊಡೋದ್ರೆ ನಾವು ಹೇಗೆ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೇನೆ. ನೀವೇನು ಮಾಡಬೇಕಂದ್ರೆ ಒಂದು ಅಥವಾ 2 ಎಲೆ ಸಾಕಾಗ್ತದೆ. ಜಸ್ಟ್ ಒಂದು 2 ಎಲೆನ ತಗೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ನೋಡಿ, ನಾನೊಂದು 2 ಎಲೆ ತಗೊಂಡಿದ್ದೇನೆ. 2 ಎಲೆನ ತಗೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ತೊಳ್ಕೊಂಡು ಇದನ್ನು ಸ್ವಲ್ಪ ಡ್ರೈ ಮಾಡ್ಕೊಂಡ್ಬಿಡಿ, ಯಾಕಂದರೆ ನೀರು ಮಕ್ಕಳ ದೇಹಕ್ಕೆ ಹೋಗಬಾರ್ದು, ಅದಕ್ಕೆ ಸ್ವಲ್ಪ ಡ್ರೈ ಮಾಡ್ಕೊಂಡ್ಬಿಡಿ. ನಾನು ಇಲ್ಲಿ ಬಿಸಿನೀರನ್ನು ಉಪಯೋಗಿಸಿದ್ದೇನೆ, ನೀವು ಬಿಸಿನೀರಿನಲ್ಲೇ ತೊಳಿರಿ. ನೋಡಿ, ಇದನ್ನು ಚೆನ್ನಾಗಿ ಗುದ್ಕೊಳ್ಳಿ, ಅಂದರೆ ಚಿಕ್ಕ ಚಿಕ್ಕ ಪೀಸ್ ಆಗಬೇಕು, ಅದು ಆ ರೀತಿಯಲ್ಲಿ ಗುದ್ದಬೇಕು. ಚೆನ್ನಾಗಿ ಗುದ್ಕೊಂಡ್ಬಿಡಿ. ನೋಡಿ, ಈ ರೀತಿ ಗುದ್ದಿ ಚೆನ್ನಾಗಿ ಜಜ್ಜಿ ಈ ರೀತಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಒಂದು ಸ್ಪೂನಿಗೆ ಹಾಕ್ಕೊಂಡ್ಬಿಡಿ. ಇದಕ್ಕೆ ನೀವೊಂದು ಅರ್ಧ ಸ್ಪೂನಷ್ಟು ಕುದಿಸಿ ಆರಿಸಿರುವಂಥ ನೀರನ್ನು ತಗೊಳ್ಳಿ. ನೀರನ್ನು ತಗೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿಕೊಂಡು ನೀವು ಮಕ್ಕಳಿಗೆ ಇದನ್ನು ಕುಡಿಸ್ಬೋದು. ಅಂದರೆ 3 ವರ್ಷದ ಮಕ್ಕಳಿಗೆ ಹೇಳ್ತಾರೆ, 3 ವರ್ಷದ ಮಕ್ಕಳಿಗೆ ನೀವು ಇದನ್ನು ಕುಡಿಸ್ಬೋದು. ಇದನ್ನು ನೀವು ಪ್ರತಿದಿನವೂ ಕುಡಿಸ್ಬೋದು, ಇಲ್ಲ ವಾರದಲ್ಲಿ ಒಂದು 2 ರಿಂದ 3 ದಿನ ಕುಡಿಸಿದ್ರು ತುಂಬ ಒಳ್ಳೆಯದು. ಪ್ರತಿದಿನ ಕುಡಿಸಿದರೆ ಕೆಲವರಿಗೆ ಸ್ವಲ್ಪ ಕೋಲ್ಡ್ ಆಗ್ಬೋದು. ಅದಕ್ಕೆ 2 ರಿಂದ 3 ದಿನಕ್ಕೊಂದು ಸರಿ ಈ ಥರ ಒಂದು 2 ಎಲೆನ ಈ ರೀತಿಯಲ್ಲಿ ಜಜ್ಜಿ ನೀವು ಕುಡಿಸೋದ್ರಿಂದ ಮಕ್ಕಳ ಜ್ಞಾಪಕ ಶಕ್ತಿ ಅದ್ಭುತವಾಗಿ ಇಂಪ್ರೂವ್ ಆಗ್ತದೆ. ನೀವಿದು 3 ವರ್ಷದ ನಂತರದ ಮಕ್ಕಳಿಗೆ ನೀವು ದಿನ 1 ಅಥವಾ 2 ಎಲೆನ ಕೊಡ್ಬೋದು. ಆ ಎಲೆನ ತಿಂದರೂ ಕೂಡ ಒಳ್ಳೆಯದಾಗುತ್ತೆ. ಇದನ್ನು ನೀವು ಅಭ್ಯಾಸ ಮಾಡಿಸ್ಕೊಳ್ಳಿ. ನೀವು ಬೆಂಗಳೂರಿನಲ್ಲಿದ್ದರೆ ಅಥವಾ ಸಿಟಿಯಲ್ಲಿದ್ದರೆ ಒಂದು ಪಾಟ್ನಲ್ಲಿ ಕೂಡ ಆರಾಮದಲ್ಲಿ ಬೆಳೆಸ್ಬೋದು ನೀವು. ಇದು ಮಕ್ಕಳಿಗೆ ಮನೆಯಲ್ಲಿದ್ದರೆ ಮಕ್ಕಳು ದೊಡ್ಡವರು ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ. ನಾನು ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಅಲ್ಝೈಮರ್ ಪ್ರಾಬ್ಲಮ್ ಇದ್ದರೆ ಇದನ್ನು ನೀವು ಕೊಡ್ತಾಯಿದ್ರೆ ಖಂಡಿತವಾಗಿ ಅವರಿಗೆ ಸ್ವಲ್ಪ ಆದರೂ ಡೆವಲಪ್ಮೆಂಟ್ ಆಗ್ತದೆ. ಇನ್ನೊಂದು ಏನಂತೇಳಿ, ಇದ್ರದ್ದು ಚಟ್ನಿನ ನಾವು ಮಾಡಿಕೊಂಡು ತಿನ್ಬೋದು. ಚಟ್ನಿ ತುಂಬ ಟೇಸ್ಟಿಯಾಗಿರ್ತದೆ, ಹಾಗೆ ನಿಮಗೆ ಹೆಲ್ತಿಗೆ ಕೂಡ ಒಳ್ಳೆಯದೇ. ನಾನು ಹೇಳಿದ್ರೆ ಎಲ್ಲ ಬೆನಿಫಿಟ್ಸ್ ಕೂಡ ನಿಮಗೆ ಸಿಗ್ತದೆ, ಡೈರೆಕ್ಟಾಗಿ ನಿಮ್ಗೆ ಹೊಟ್ಟೆ ಹೋಗ್ತದೆ. ಈ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನೆಕ್ಸ್ಟ್ ನಾವು ಮಾಡಿ ತೋರಿಸ್ತೇವೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.